ನಮ್ಮ ಊರಿಗೆ ನಮ್ಮ ಶಾಸಕರು, ನಮಸ್ತೆ ಚಿಕ್ಕಬಳ್ಳಾಪುರ, ಈ ಎರಡು ಕಾರ್ಯಕ್ರಮಗಳು ಬಹುಶಃ ನಾವು ಹಿಂದೆ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ. ನಿಜ ಜೀವನದಲ್ಲಿ ನಾವೇನಾದ್ರೂ ನೋಡಿರೋದು ಏನಾದ್ರು ಇದ್ರೆ ಬಹುಶಃ ಇದು ಪ್ರದೀಪ್ ಈಶ್ವರ್ ಅವರು ನಮಸ್ತೆ ಚಿಕ್ಕಬಳ್ಳಾಪುರ, ನಮ್ಮ ಊರಿಗೆ ನಮ್ಮ ಶಾಸಕರು. ಹೋಗ್ಬೇಕಾದ್ರೆ ಒಂದು ಹಳ್ಳಿಗೆ ಆ ರಸ್ತೆಯಿಂದ ಸ್ಟಾರ್ಟ್ ಆಗುತ್ತೆ ಒಂದು ಸಮಸ್ಯೆ. ಆ ಅಧಿಕಾರಿಗೆ ಮನಸ್ಸು ಮುಟ್ಟೋ ತರ ಅವ್ರನ್ನ ಹಳ್ಳಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ನೇರವಾಗಿ ಜನರು ಅಧಿಕಾರಿಗಳೊಂದಿಗೆ ಹಂಚ್ಕೊಂತಾರೆ. ಅಧಿಕಾರಿ ಮನೆ ಹತ್ರಕ್ಕೆ ಬಂದಾಗ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ಕಣ್ತುಂಬ ನೋಡ್ತಾರೆ. ನಾವು ಆಫೀಸ್ಗಳಿಗೆ ಹೋದ್ರೆ ಕೇವಲ ರೈಟಿಂಗ್ ಅಲ್ಲಿ ಒಂದು ಅರ್ಜಿ ಕೊಡ್ಬೋದಷ್ಟೇ. ನಮಸ್ಕಾರ, ನನ್ನ ಹೆಸರು ಮುನ್ರಾಜು ಅಂತ. ಇವತ್ತಿನ ವಿಚಾರ ಏನಂದರೆ, ಚಿಕ್ಕಬಳ್ಳಾಪುರದ ಹಿಸ್ಟ್ರಿಯಲ್ಲಿ ಮಾನ್ಯ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರು ತುಂಬ ಅದ್ಭುತವಾದ ಕೆಲವೊಂದು ನಿರ್ಣಯಗಳನ್ನು ತಗೊಂಡಿದ್ದಾರೆ. ಅದರಲ್ಲಿ ಮೊಟ್ಟ ಮೊದಲನೆಯದಾಗಿ ನಮ್ಮ ಊರಿಗೆ ನಮ್ಮ ಶಾಸಕರು, ನಮಸ್ತೆ ಚಿಕ್ಕಬಳ್ಳಾಪುರ, ಈ ಎರಡು ಕಾರ್ಯಕ್ರಮಗಳು ಬಹುಶಃ ನಾವು ಹಿಂದೆ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ. ನಿಜ ಜೀವನದಲ್ಲಿ ನಾವೇನಾದರೂ ನೋಡಿರೋದು ಏನಾದರೂ ಇದ್ದರೆ ಬಹುಶಃ ಇದು ಪ್ರದೀಪ್ ಈಶ್ವರ್ ಅವರು ನಮಸ್ತೆ ಚಿಕ್ಕಬಳ್ಳಾಪುರ, ನಮ್ಮೂರಿಗೆ ನಮ್ಮ ಶಾಸಕರು. ಪ್ರತಿಯೊಂದು ಹಳ್ಳಿಗೂ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳ ಅಧಿಕಾರಿಗಳು, ಪ್ರತಿಯೊಬ್ಬ ಅಧಿಕಾರಿಗಳನ್ನೂ ಯಾವುದೇ ತಾರತಮ್ಯವಿಲ್ಲದೆ ಪ್ರತಿಯೊಬ್ಬ ಅಧಿಕಾರಿನೂ ಪ್ರತಿ ಹಳ್ಳಿಗೆ, ನಗರ ಪ್ರದೇಶದ ಪ್ರತಿಯೊಂದು ಗಲ್ಲಿಗೆ ಕರ್ಕೊಂಬಂದು ಅಲ್ಲಿನ ಜನರ ಸಮಸ್ಯೆಗಳನ್ನು ನೇರವಾಗಿ ಅಧಿಕಾರಿಗಳಿಗೆ ಮುಟ್ಟಿಸ್ತಾ ಇದ್ದಾರೆ. ಇದರಲ್ಲಿ ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಒಂದೇನೆಂದರೆ, ಎಷ್ಟೋ ಅಧಿಕಾರಿಗಳು ಹಳ್ಳಿಗಳ ಕಡೆ ತಲೆ ಸಹ ಹಾಕಿ ಮಲಗಿರಲ್ಲ. ಅಂಥ ಒಂದು ಪರಿಸ್ಥಿತಿಗಳು ಚಿಕ್ಕಬಳ್ಳಾಪುರದಲ್ಲಿತ್ತು. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಒಂದು ಹಳ್ಳಿಗೆ ಆ ರಸ್ತೆಯಿಂದ ಸ್ಟಾರ್ಟ್ ಆಗುತ್ತೆ ಒಂದು ಸಮಸ್ಯೆ. ಆ ಅಧಿಕಾರಿಗೆ ಮನಸ್ಸಿಗೆ ಮುಟ್ಟೋ ಥರ ಅವ್ರನ್ನ ಹಳ್ಳಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆನೂ ನೇರವಾಗಿ ಜನರು ಅಧಿಕಾರಿಗಳೊಂದಿಗೆ ಹಂಚ್ಕೊತಾರೆ. ಆನ್ ಟೈಮ್ ಅಲ್ಲೇ ಸಾಧ್ಯವಾದಷ್ಟು ಮಟ್ಟಿಗೆ ಪರಿಹಾರನೂ ದೊರಕಿಸ್ಕೊಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಇನ್ನೊಂದು ಏನಂದರೆ, ಸಾಮಾನ್ಯವಾಗಿ ಕಚೇರಿಗಳಿಗೆ ಬಂದು ಜನಸಾಮಾನ್ಯರು ಅರ್ಜಿಗಳು ಕೊಡ್ತಾ ಇದ್ದೀವಿ, ನಾವು ಹಿಂದೆ ನೋಡಿದ್ದೀವಿ. ಜನಸಾಮಾನ್ಯರು ಸಾಮಾನ್ಯವಾಗಿ ಒಂದು ಅರ್ಜಿ ಕೊಡಬೇಕಂದ್ರೆ ಆವತ್ತಿನ ದಿವಸ ಅವನ ಒಂದು ದಿನದ ಕೂಲಿಯನ್ನು ಕಳ್ಕೊಂಡು, ಒಂದು ದಿನದ ಅವನ ಒಂದು ಕಾರ್ಯಕ್ರಮಗಳನ್ನೆಲ್ಲನೂ ಬಿಟ್ಟು ಕಚೇರಿಗಳು ಅಲಿಬೇಕಾಗಿತ್ತು. ಆದರೆ ಮಾನ್ಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸರ್ ಅವರು ಮನೆ ಹತ್ರಕ್ಕೆ ಅಧಿಕಾರಿಗಳು ಕರ್ಕೊಂಡ್ಬರ್ತಾ ಇದ್ದಾರಲ್ವಾ, ಈ ಒಂದು ವಿಚಾರ ತುಂಬ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಮತ್ತು ಗೌರವ ಪಡಬೇಕಾಗಿರ್ತಕ್ಕಂಥ ವಿಚಾರ. ಯಾಕಂದರೆ ಒಬ್ಬ ಬಡವನಿಗೆ ಮನೆ ಹತ್ರಕ್ಕೆ ಒಬ್ಬ ಅಧಿಕಾರಿ ಬಂದ ಅಂದಾಗ ಆ ಸಮಸ್ಯೆ ಅದೆಷ್ಟು ದೊಡ್ಡ ಸಮಸ್ಯೆ ಆಗಿರಲಿ, ಸ್ವಲ್ಪ ಹೆಚ್ಚು ಕಡಿಮೆ ಆ ಸಮಸ್ಯೆ ಅಟ್ ಎ ಟೈಮ್ ಕ್ಲಿಯರ್ ಆದಂಗೆ. ಯಾಕಂದರೆ ಒಬ್ಬ ಅಧಿಕಾರಿ ಮನೆ ಹತ್ರಕ್ಕೆ ಬಂದಾಗ ಅಲ್ಲಿ ಇರ್ತಕ್ಕಂಥ ಸಮಸ್ಯೆ ಅನ್ನೋದು ಕಣ್ತುಂಬ ನೋಡ್ತಾರೆ. ನಾವು ಆಫೀಸ್ಗಳಿಗೆ ಹೋದರೆ ಕೇವಲ ರೈಟಿಂಗಲ್ಲಿ ಒಂದು ಅರ್ಜಿ ಕೊಡ್ಬೋದಷ್ಟೇ. ರೈಟಿಂಗಲ್ಲಿ ಅರ್ಜಿಯಲ್ಲಿ ಬರೀ ಬರವಣಿಗೆ ಕಾಣುತ್ತೆ ಹೊರತು ಸಮಸ್ಯೆ ಯಾರಿಗೂ ಕಾಣಿಸೋದಿಲ್ಲ. ಅದೇ ಒಬ್ಬ ಅಧಿಕಾರಿ ಮನೆ ಹತ್ರಕ್ಕೆ ಬಂದಾಗ ಸಮಸ್ಯೆ ಇರ್ತಕ್ಕಂಥ ಜಾಗ, ಏನು ಸಮಸ್ಯೆ ಹೇಳ್ತೀವಿ ನಾವು, ಹೇಳಿದ ಜಾಗಕ್ಕೆ ಅಧಿಕಾರಿನ ಕರ್ಕೊಂಡು ಹೋಗ್ತಾರೆ ಮಾನ್ಯ ಶಾಸಕರು. ಆಗ ಅಲ್ಲಿರ್ತಕ್ಕಂಥ ಅಧಿಕಾರಿಗೆ ಸತ್ಯ ಯಾವುದು ಅಸತ್ಯ ಯಾವುದು ಎರಡೂ ಗೊತ್ತಾಗ್ತದೆ. ಆಗ ಏನಾಗುತ್ತೆ ಅಂದರೆ, ಇರ್ತಕ್ಕಂಥ ಸಮಸ್ಯೆ 100% ಕ್ಲಿಯರ್ ಆಗುತ್ತೆ. ಒಬ್ಬ ಶಾಸಕರನ್ನಾಗಲಿ ನಾವು ಯಾರೋ ಜನಪ್ರತಿನಿಧಿನ ನಾವು ವೋಟ್ ಮಾಡಿ ಗೆಲ್ಸೋದು ಏನಕ್ಕೋಸ್ಕರ, ನಮ್ಮ ಸಮಸ್ಯೆಗಳು ಕ್ಲಿಯರ್ ಮಾಡಲಿ, ನಮ್ಗೆ ಒಳ್ಳೆ ಸೇವೆ ಕೊಡಲಿ ಅಂತ ಮಾಡೋದು ನಾವು. ಆಗಿರೋವಾಗ ನಮ್ಮ ಮನೆ ಬಾಗಿಲಿಗೆ ನಮ್ಮ ಹತ್ರಕ್ಕೆ ಶಾಸಕರು ಬಂದು ನಮಗಿಂತ ಸರ್ವಿಸ್ ಕೊಡ್ತಾ ಇದ್ದಾಗ ನಾವು ಅದನ್ನು ಮೆಚ್ಚಲೇಬೇಕಾಗಿರ್ತಕ್ಕಂಥ ವಿಚಾರ. ಮತ್ತೊಂದು ವಿಚಾರ ಏನಂದರೆ, ಕೇವಲ ಇಂದಿನ ದಿನಗಳಲ್ಲಿ ನಾವು ಕಂಡಂತೆ ಅವರ ಒಂದು ಪಕ್ಷದವರು ಇಲ್ಲ ನಮ್ಗೆ ಯಾರು ವೋಟ್ ಮಾಡಿದ್ದಾರೆ ಅಂತ ಕೇವಲ ಅವ್ರ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತಾ ಇದ್ದಕ್ಕಂಥ ಲೀಡರ್ಗಳನ್ನ ನಾವು ಜನಪ್ರತಿನಿಧಿಗಳು ನೋಡಿದ್ದೀವಿ. ಆದರೆ ಈಗಿರ್ತಕ್ಕಂಥ ಶಾಸಕರು ಅವ್ರು ಯಾವ ಪಕ್ಷದವ್ರು ನೋಡಲ್ಲ, ಯಾವ ಜಾತಿಯವ್ರು ನೋಡಲ್ಲ, ಏನು ನೋಡಲ್ಲ. ಒಬ್ಬ ಜನಸಾಮಾನ್ಯರ ಕಷ್ಟ ಏನು, ಬರೀ ಕಷ್ಟನ ಮಾತ್ರ ಕೇಳಿ ಆ ಕಷ್ಟಕ್ಕೆ ಮಾತ್ರ ಸ್ಪಂದಿಸ್ತಾ ಇದ್ದಾರೆ. ಅವ್ರ ಕಷ್ಟನ ಕ್ಲಿಯರ್ ಮಾಡೋವರೆಗೂ ಅವ್ರ ಕೈಲಿ ಏನಾಗುತ್ತೆ ಅದನ್ನು ಮಾಡ್ತಾ ಇದ್ದಾರೆ. ಇಂಥ ಒಂದು ಶಾಸಕರನ್ನ ಪಡ್ಕೊಂಡಿರೋದು ನನಗೆ ಗೊತ್ತಿರೋ ಪ್ರಕಾರ ಈ ಚಿಕ್ಕಬಳ್ಳಾಪುರ ಜನತೆ ಎಲ್ಲೋ ಒಂದು ಕಡೆ ಒಂದು ಪುಣ್ಯ ಮಾಡಿದರು.